ನಮಸ್ತೆ. ಇದೇನು ನೋಡ್ತಾ ಇದ್ದೀರಾ? ಈ ಜಾಗ ಈ ಜೋಳ ಕಡ್ಡಿ ಹಾಕಿದ್ದಾರಲ್ಲ, ಈ ಜಾಗ 22 ಕುಂಟೆ ಇದೆ. ಈ ಜಾಗ ಬಂದು 22 ಕುಂಟೆ. ಹಿಂದೆಗಡೆ ಹಸಿಮೇಲೆ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೆ ಹಸಿಮೇಲವರೆಗೆ. ಈ ಕಡೆ ಇದೇ ಬದ. ಈಗೇನು ನೋಡ್ತಾ ಇದ್ದೀರಾ, ಇದೇ ಬದ. ಆ ಕಡೆ ಆ ಬೇಲಿ ಕಾಣ್ತಾ ಇದೆಯಲ್ಲ ಪದ, ಅದೇ ಜಾಗ. ಆ ಕಡೆ ಅದೇ ಬದ. ಹಿಂದಕ್ಕೆ ಹೋದಂಗೆ ಹಸಿಮೆ ಹುಲ್ಲು. ಈ ಕಡೆ ಈ ಬೇಲಿ ಹೋದಂಗೆ ಇದಕ್ಕೂ ಹಿಂದೆಗಡೆ ಸೀಮೆ ಕಡ್ಡಿ ಕಾಣ್ತದಲ್ಲ, ಸೀಮೆ ಹುಲ್ಲ ಅದು. ಈ ಕಡೆ ಈ ಬದ ಇದು ಸೇರ್ಕೊಂಡಂಗೆ 22 ಕುಂಟೆ ಇದೆ. 22-23 ಕುಂಟೆ ಇದೆ. ವಿಲೇಜ್ಗೆ ಹತ್ರ ಇರುವಂಥ ಜಾಗ. ಅಲ್ಲಿ ಮನೆ ಕಾಣ್ತಾ ಇದೆ ನೋಡಿ, ಅದೇ ವಿಲೇಜಿಂದ ಒಂದು 500 ಮೀಟ್ರ್ ನೋಡಿ. ಅಲ್ಲಿ ಪಕ್ಕದೆಲ್ಲ ಫಾರಮ್ ಹೌಸ್ ಮಾಡ್ಕೊಂಡು ಕಾಂಪೌಂಡ್ ಕಾಣ್ತಾ ಇದೆಯಲ್ಲ, ಅದು ಬೆಂಗಳೂರು ಫಾರಮ್ ಹೌಸ್. ಹೀಗೆ ಬಂದರೆ ಇದೇ ಮಂಡ್ ರೋಡು. ಇದೇ ಮಂಡ್ ರೋಡು ಕಾಣ್ತಾ ನೋಡಿ, ಟಾರ್ ರೋಡು. ಅದೇ ಟಾರ್ ರೋಡು. ಟಾರ್ ರೋಡಿಂದ 10 ಮೀಟ್ರ್ ಮಂಡ್ ರೋಡು. ಟಾರ್ ರೋಡಿಂದ 10 ಮೀಟ್ರ್ ಅದೇ ಟಾರ್ ರೋಡು. ಹೀಗೆ ಬಂದರೆ ಇದೇ ಜಾಗ. ರೋಡ್ ಪೇಸಿಂಗ್ ನಿಮಗೆ ಒಂದು 45ರಿಂದ 50 ಅಡಿ ಸಿಗುತ್ತೆ. ರೋಡ್ ಪೇಸಿಂಗು 45ರಿಂದ 50 ಅಡಿ ರೋಡ್ ಪೇಸಿಂಗು. ಏಕೆ ಉದ್ದಕ್ಕಿದೆ. 22-23 ಕುಂಟೆ ಜಾಗ. ತುಂಬ ಚೆನ್ನಾಗಿದೆ. ಸಿಟಿಯಿಂದ 2 ಕಿಲೋಮೀಟ್ರ್, ಮದ್ದೂರಿಂದ 12 ಕಿಲೋಮೀಟ್ರ್. ಇಲ್ಲಿಗೆ ಮದ್ದೂರಿಂದ 12 ಕಿಲೋಮೀಟ್ರ್ ಈ ಜಾಗಕ್ಕೆ. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಚಿಕ್ಕದಾಗೆ ಚೊಕ್ಕವಾಗಿ ಫಾರಮ್ ಹೌಸ್ ಮಾಡೋವಂಥವ್ರಿಗೆ ಜಾಗ ತುಂಬ ಚೆನ್ನಾಗಿದೆ. ಲೊಕೇಶನ್ನು ತುಂಬ ಚೆನ್ನಾಗಿ ನೋಡಿ. ಲೊಕೇಶನ್ನು ತುಂಬ ಚೆನ್ನಾಗಿದೆ. ಲೊಕೇಶನ್ನು ತುಂಬ ಚೆನ್ನಾಗಿದೆ. ಜಾಗ ಇಷ್ಟ ಆದರೆ, ಓಕೆ ಆದರೆ ಫೋನ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ ಸರ್.